ಹೊನ್ನಲಿಗೆ ಸಿದ್ದರಾಮ ದೇವರ ಗುಡಿಯ ಮುಂದೆ ಅಥವಾ ಲಿಂಗದ ಮುಂದೆ ಕುಳಿತು ಪ್ರಾರ್ಥನೆಯನ್ನು ಮಾಡುತ್ತಿದ್ದಿಲ್ಲ. ಸುಂದರವಾದ ಮಂತ್ರಗಳನ್ನು ಓದಿ ದೇವರನ್ನು ಒಲಿಸಿಕೊಳ್ಳಿಲ್ಲ. ಮನಸ್ಸನ್ನ, ನಿರ್ಮಲವಾದ ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸ್ತಿದ್ದ. ಹೀಗೆ ದಿನ ಕಾಯಕ ಮಾಡ್ತಿದ್ದ. ದನಗಳನ್ನು ಕಾಯೋದು, ಕಾಯಕ್ಕೆ ಹೋದಂಥ ಸಂದರ್ಭದಲ್ಲಿ ಲಿಂಗದ ಮುಂದೆ ಕೂತ್ಕೊಂಡು ಪೂಜೆ ಮಾಡೋದು, ತಾನು ಹೋದ ಬುದ್ಧಿಯನ್ನು ಎಲ್ಲ ಸಹಪಾಠಿಗಳಿಗೆ, ಗೆಳೆಯರಿಗೆ ಕೊಟ್ಟು ಊಟ ಮಾಡಿಸೋದು. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ಜಂಗಮನ ವೇಷದೊಳಗ ವೇಷಧಾರಿಯಾಗಿ ಒಬ್ಬ ಮಹಾತ್ಮ ಬರ್ತಾನೆ. ಕಾವಿಯ ಬಟ್ಟೆಯನ್ನು ತೊಟ್ಟಂತ ಒಬ್ಬ ಯೋಗಿ, ಕೈಯಲ್ಲಿ ಕಮಂಡಲ ದಂಡವನ್ನು ಹಿಡ್ಕೊಂಡಿದ್ದ, ಕೊರಳೊಳಗ ರುದ್ರಾಕ್ಷಿಯನ್ನು ಹಾಕಿದ್ದ, ಜಟಾಧಾರಿಯಾಗಿರುವಂತ ಒಬ್ಬ ಯೋಗಿ ಕಾಲಲ್ಲಿ ಪಾದುಕೆಗಳನ್ನು ಹಾಕಿಕೊಂಡು ನಡಿತಾ 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 ಎಲ್ಲಿಗೆ ಬರ್ತಾನಂದ್ರೆ ಸಿದ್ಧರಾಮ ಇರುವಂತ ಸ್ಥಳಕ್ಕೆ ಬರ್ತಾನ. ಯಾವಾಗ ಬಂದ ಆ ಕ್ಷಣದೊಳಗೆ ಸಿದ್ಧರಾಮ ಅಂತಾನ, ಯಾರೋ ಒಬ್ಬ ಯೋಗಿ ಈ ಕಡೆನೆ ಬರಾಕತ್ತಾನಲ್ಲ ಅಂತ ತಿಳ್ಕೊಂಡು ಎದ್ದವನೇ ಸೀದ ಹೋದ. ಯಪ್ಪ ಬರ್ರಿ ಬುದ್ಧಿ ಜಗಮಾಮೂರ್ತಿಗಳೇ, ತಮ್ಮನ್ನ ನೋಡಿದ್ರು ಒಬ್ಬ ಮಹಾನ್ ಯೋಗಿ ಕಂಡಾಕಿರಿ, ಯಾರು ತಾವು ಅಂತ ಕೇಳಾಕತ್ತಿದ. ನನ್ನೆಲ್ಲ ಕೇಳಂತೆಪ್ಪ, ಮೊದಲು ನನಗೆ ಹಸಿವಾಗಿದೆ, ನನ್ನ ಹಸಿವನ್ನು ಇಂಗಿಸುವ, ಆಮೇಲೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತಾನೆ ಸಿದ್ಧರಾಮನಿಗೆ ಆ ಯೋಗಿ. ಜಂಗಮ ಯಾವಾಗ ಜಂಗಮ ಕಂಡ ತಕ್ಷಣ ಆತನ ಪಾದಕ್ಕೆ ಎರಗಿದ. ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಜಂಗಮನನ್ನು ಒಂದು ಕಡೆ ಕಂಬಳಿಯನ್ನು ಹಾಸಿ ಕೂಡಿಸಿದ. ಯಪ್ಪ ಜನ್ಮಾಮೂರ್ತಿಗಳೇ, ಯೋಗಿಗಳೇ, ಈ ಕಂಬಳಿಯ ಮೇಲೆ ಕುತ್ಕೊಳ್ರಪ್ಪ, ಮೂರ್ತಿ ಮಾಡ್ರಪ್ಪ ಅಂತ ಕುಂಡ್ರಿಸಿದ. ಕುಂದಿರಿಸಿ ಕೇಳ್ತಾನೆ, ಯಪ್ಪ ನಿಮ್ಮ ಹೆಸರು, ನಿಮ್ಮ ವಾಸಸ್ಥಳ ಯಾವುದು, ಎಲ್ಲಿಂದ ಬಂದ್ರಿ ಅಂತ ಪ್ರಶ್ನೆಗಳನ್ನು ಮಾಡಿದಾಗ ಆ ಜಂಗಮನು ಹೇಳ್ತಾನೆ, ನನ್ನ ಹೆಸರು ಬೇಕು ಅಂದ್ರ, ನಾನಿರುವಂತ ಸ್ಥಳ ನಿನಗೆ ಹೇಳಬೇಕಂದ್ರ ಮೊದಲು ನನಗೆ ಹಸಿವಾಗಿದೆ, ಆ ಹಸಿವನ್ನ ಮೊದಲು ನನಗೆ ಪೂರ್ಣಗೊಳಿಸು, ನಿನ್ನ ಹತ್ರ ಏನಾರ ಇದ್ರೆ ಕೊಡು ಅಂತ ಕೇಳ್ತಾನೆ ಜಂಗಮ. ಆ ಸಮಯಕ್ಕೆ ಸಿದ್ಧರಾಮ ಅಂತಾನ, ಯಪ್ಪ ಈಗರ ನನ್ನ ಹೆತ್ತ ತಾಯಿ ಕಟ್ಟಿ ಕಳಿಸಿರುವಂತ ಬುತ್ತಿಯನ್ನ ಶಿವಲಿಂಗನಿಗೆ ಅರ್ಪಣ ಮಾಡಿ ಆ ಬುತ್ತಿಯನ್ನೆಲ್ಲವನ್ನು ನನ್ನ ಸ್ನೇಹಿತರಿಗೆ ಕೊಟ್ಬಿಟ್ಟೆಪ್ಪ. ಈಗ ನನ್ನ ಹತ್ರ ಏನೂ ಇಲ್ಲ, ಆದರೂ ನೀ ಕೇಳಾಕತ್ತೀಯಲ್ಲ ಅಂದ್ರೆ ಏನು ಮಾಡಿ? ಇಲ್ಲಪ್ಪ, ನನಗೆ ಈ ಹಸಿವಿನ ಬಾಧೆಯನ್ನು ತಡೆಯಕ್ಕೆ ಆಗ್ತಾ ಇಲ್ಲ, ಹಸಿವನ್ನ ತಾಳಕ್ಕಾಗ್ತಿಲ್ಲ, ಏನಾರ ಕೊಡು ಅಂದಾಗ ಸಿದ್ಧರಾಮ ಹೇಳ್ತಾನಂತ, ನಮಗೆ ಹಸಿವಾದಾಗ ನಮ್ಮ ಹತ್ರ ಏನು ನೆವಣೆಗಳು ಬೆಳೆದಾವಲ್ಲ, ಆ ನೆವಣೆಯ ಕಾಳುಗಳನ್ನು, ಎಳೆ ಕಾಳುಗಳನ್ನು ಉದ್ದಿ ಕೊಡ್ತೀನಪ್ಪ, ತಿಕ್ಕಿ ಕೊಡ್ತೀನಿ, ಆ ಕಾಳುಗಳನ್ನು ತಿನ್ನಪ್ಪ ಅಂತ ನೆವಣೆಯ ಕಾಳುಗಳನ್ನು ಕಿತ್ಕೊಂಡು ಬಂದು ತಿಕ್ಕಿ ಆ ಜಂಗಮನ ಕೈಗೆ ಕೊಟ್ಟ. ಯಾವಾಗ ಜಂಗಮ ನೆವಣೆಯ ಕಾಳುಗಳನ್ನು, ಹಾಲುಗಾಳುಗಳನ್ನು ಯಾವಾಗ ತಿಂದ, ಸ್ವಲ್ಪ ತೃಪ್ತಿ ಆಯ್ತು. ಸಿದ್ದರಾಮ, ನೀನು ಪ್ರಶ್ನೆಗಳನ್ನು ಕೇಳಿದೆಯಲ್ಲಪ್ಪ, ನಿನಗೆ ಉತ್ತರ ಹೇಳ್ತೀನಿ ಕೇಳು. ನಿನ್ನ ಹೆಸರು ಏನು ಅಂತ ಕೇಳಿದೆಲ್ಲ, ನನಗ ಪರ್ವತದ ಮಲ್ಲಯ್ಯ ಅಂತಾರಪ್ಪ, ನನಗ ಮಲ್ಲಿಕಾರ್ಜುನ ಅಂತಾರಪ್ಪ, ನಾನು ಇರುವಂತ ಸ್ಥಳ ಯಾವುದಂತ ಕೇಳಿದೆಯಲ್ಲ, ಶ್ರೀಶೈಲಪ್ಪ, ಶ್ರೀಶೈಲದ ಮಲ್ಲಯ್ಯ ಅಂತ ನನಗ ಅಂತ ಹೇಳಿದ. ನಾನು ವಾಸವಿರುವಂತ ಸ್ಥಳ ಅದು ಶ್ರೀಶೈಲ ಅಂತ ಹೇಳಿದ ಮೇಲೆ ಮತ್ತೆ ಆ ಜಂಗಮ ರೂಪದಲ್ಲಿರುವಂತ ಯೋಗಿ ಅಂತಾನ, ನೀನು ಇಷ್ಟೆಲ್ಲ ಕಾಳುಗಳನ್ನು ತಿನ್ನಿಸಿದೆ, ಆದ್ರೆ ನಾನು ಹೊಟ್ಟೆ ತುಂಬಲಿಲ್ಲ, ನನಗೇನಾರ ಮಾಡಿ ಮೊದಲು ನನಗೆ ಅಂಬ್ಲಿ ಮಜ್ಜಿಗೆಯನ್ನು ಕೊಡ್ತೀನಪ್ಪ ಅಂತ ಕೇಳ್ತಾನೆ. ದಯವಿಟ್ಟು ಹಸಿವು ಬಾಳಾಗ್ಯದ, ಅಂಬ್ಲಿ ಮಜ್ಜಿಗೆಯನ್ನು ತಂದು ಕೊಡುವಂತ ಯಾವಾಗ ಕೇಳಿದ, ಆ ಕ್ಷಣದೊಳಗ ಸಿದ್ಧರಾಮ ಅಂತಾನ, ಯಪ್ಪ ನೀವು ಇಲ್ಲೇ ಇರಿ, ನಾನು ನೇರವಾಗಿ ಮನೆಗೆ ಹೋಗಿ ನಮ್ಮ ಹೆತ್ತ ತಾಯಿ ಕಡೆಯಿಂದ
ಅಂಬಲಿಯನ್ನು ಮಾಡಿಸಿಕೊಂಡು ಮಜ್ಜಿಗೆಯನ್ನು ತೆಗೆದುಕೊಂಡು ನಿಮಗೆ ತೃಪ್ತಿಪಡಿಸುವುದಕ್ಕಾಗಿ ತರ್ತೀನ್ರಪ್ಪ, ನಾನು ಬರುವವರೆಗೂ ನೀವು ಎಲ್ಲಿಯೂ ಹೋಗಬಾರದು ಅಂತ ಮಾತು ತಗೊಂಡು ಹೋದ ಸಿದ್ದರಾಮನ ಮನೆಗೆ. ಇತ್ತ ಕಂಬಳಿಯ ಮೇಲೆ ಕುಳಿತಿರುವಂತ ಮಲ್ಲಯ್ಯ ಯಾವಾಗ ಸಿದ್ದರಾಮ ಹೋದ ಆ ಕ್ಷಣದೊಳಗ ಸಿದ್ದರಾಮನನ್ನ ಕುರಿತು ವಿಚಾರ ಮಾಡ್ತಾನೆ ಮಲ್ಲಯ್ಯ. ಈ ಸಿದ್ದರಾಮ ಸಾಮಾನ್ಯವಾದ ಯೋಗಿ ಅಲ್ಲ, ಕರ್ಮಯೋಗಿ, ಸೊನ್ನಲಿಗೆ ಸಿದ್ದರಾಮ ಅಂತ ತಿಳ್ಕೊಂಡು ಜಗತ್ತು ವಿಖ್ಯಾತಿ ಪಡೀಲಿ ಅಂತ ತಿಳ್ಕೊಂಡು ಮಲ್ಲಯ್ಯ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಈ ಸಮಾಜಕ್ಕೆ, ಈ ನಾಡಿಗೆ, ಈ ಜಗತ್ತಿಗೆ ಸಿದ್ದರಾಮನ ವ್ಯಕ್ತಿತ್ವವನ್ನು ತೋರಿಸಬೇಕು, ಕರ್ಮಯೋಗಿ ಸೊನ್ನಲಿಗೆ ಸಿದ್ದರಾಮ ಅಂತ ಜಗತ್ತು ವಿಖ್ಯಾತಿಯನ್ನು ಗಳಿಸಬೇಕು ಅಂತ ತಿಳ್ಕೊಂಡು ಮಲ್ಲಯ್ಯ ಯೋಚನೆಯನ್ನು ಮಾಡಿ ಮಲ್ಲಯ್ಯ ಬಿಟ್ಟು ಹೋಗಿಬಿಟ್ಟ ಆ ಸ್ಥಳ. ಇತ್ತ ಮನೆಯ ಬಾಗಿಲಿಗೆ ಓಡಿ ಬರ್ತಾನೆ ಯಾರು? ಸಿದ್ದರಾಮ. ಒಳಗಡೆ ತಾಯಿ ಇರ್ತಾಳೆ. ಯವ್ವಾ ಯವ್ವಾ ಅಮ್ಮ ಅಂತ ಕೂತ್ಕೊಂತ ಬಂದ ಹೆತ್ತ ತಾಯಿ ಬಹಳ ಆನಂದವಾಗ್ತಾಳ. 12 ವರ್ಷಗಳ ಪರ್ಯಂತರ ನನ್ನನ್ನು ಒಂದು ದಿನಾನು ಸಹಿತ ಹುಟ್ಟಿನಿಂದ ಹಿಡ್ಕೊಂಡು 12 ವರ್ಷ ಆದರೂ ಸಹಿತ ಒಂದು ದಿನ ನನಗೆ ಅಮ್ಮ ಅನ್ನುವಂಥ ಪದದಿಂದ ಅಮ್ಮ ಅಂದಿಲ್ಲ. ಇವತ್ತು ನನ್ನ ಕಂದ ಅಮ್ಮ ಅಂತಾನಂದ್ರೆ ಬಹಳಷ್ಟು ಹಿಗ್ಗಿ ಹಿಗ್ಗಿ ಆನಂದ ಪಟ್ಟು ಓಡಿ ಬಂದು ಸಿದ್ದರಾಮನನ್ನು ಕೇಳ್ತಾಳೆ, ಅಪ್ಪ ಇನ್ನೊಂದ್ಸಲ ಅನ್ನಪ್ಪ, 12 ವರ್ಷ ಆಗಿತ್ತಪ್ಪ, ನಿನ್ನ ಬಾಯಿಂದ ಅಮ್ಮ ಅನ್ನುವಂಥ ಪದ ಕೇಳಿದ್ದಿಲ್ಲಪ್ಪ, ನೀನು ಈಗ ತಾನೇ ಅಮ್ಮ ಅಂದಲ್ಲ, ಇನ್ನೊಂದು ಸಾರಿ ಆ ಪ್ರೀತಿಯ ಪದವನ್ನು ಬಳಕೆ ಮಾಡುವಂಥ ತಾಯಿ ಕೇಳ್ತಾಳೆ. ಯಾವಾಗ ಅಮ್ಮ ಅಂದ ಅವಾಗ ತಾಯಿ ಅಂತಾಳೆ, ಏನ್ ಬೇಕಪ್ಪ, 12 ವರ್ಷಗಳ ನಂತರ ನನ್ನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೆದಿಲ್ಲ, ಏನು ಬೇಕು ಅಂತ ಕೇಳಿದಾಗ ಸಿದ್ದರಾಮ ಹೇಳ್ತಾನಂತೆ, ಅಮ್ಮ ನನಗೆ ಅಂಬಲಿ ಮಜ್ಜಿಗೆಯನ್ನು ಮಾಡಿಕೊಡವ ಅಂತ. ತಾಯಿ ಅಂತಾಳ, ಸಿದ್ದರಾಮ ಅಂಬಲಿ ಮಜ್ಜಿಗೆ ಅಂತೀನಪ್ಪ, 12 ವರ್ಷಗಳ ನಂತರ ಅಮ್ಮ ಅಂತ ಕರೆದಿಲ್ಲ, ಆ ಖುಷಿಯೊಳಗ ನಿನಗೆ ಹೋಳಿಗೆಯನ್ನು ಮಾಡಿಕೊಡಲೇ ಅಥವಾ ಪಾಯಸವನ್ನು ಮಾಡಿಕೊಳ್ಳೋ, ಏನು ಮಾಡಿಕೊಳ್ಳಿ ಹೇಳಪ್ಪ ಹೇಳಪ್ಪ ಅಂತ ಕೇಳಿಕೊಂಡಾಗ ಆತ ಹೇಳ್ತಾನಿಲ್ಲವಾ, ನನಗೆ ಅಂಬಲಿ ಮಜ್ಜಿಗೆನೇ ಬೇಕು. ಯಾವುದೇ ಕಾರಣಕ್ಕೂ ಸಹಿತ ಮಗನಿಗೆ ಏನಾದರೂ ಒಂದು ಖುಷಿಯಾದ ಸಂಗತಿ ಸಿಕ್ತು ಅಥವಾ ಮಗ ಏನಾದರೂ ಒಂದು ಸ್ಥಾನಕ್ಕೆ ಹೋದ್ರ ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ಆನಂದ ಪಡೋರು ಯಾರು ಅಂದ್ರ ಜನ್ಮ ಕೊಟ್ಟ ತಾಯಿ ಮಾತ್ರ ಆನಂದ ಪಡ್ತಾಳೆ, ಹೊರತಾಗಿ ಮತ್ತೊಬ್ಬರು ಯಾರು ಆನಂದ ಪಡೋದಿಲ್ಲ. ಯಾರು ತಾಯಿ ಎಷ್ಟು ಆನಂದ ಪಡ್ತಾಳಂದ್ರೆ ಮಗ ಬಹಳ ಎತ್ತರಕ್ಕೆ ಹೋದ ಅಂದ್ರೆ ಹೆಮ್ಮೆಯಿಂದ ಹೇಳ್ತಾಳೆ, ನನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಡಕ್ಕೆ ಹೋಗ್ಯಾನವ ಅಂತ, ನನ್ನ ಮಗ ಒಬ್ಬ DC ಆಗ್ಯಾನ ಅಂತ. ಎಷ್ಟು ಎಲ್ಲ ಇದ್ರು ಸಹಿತ ತಾನು ಉಪವಾಸ ಬಿದ್ದು ತನಗೆ ಹೊದ್ಕೊಳ್ಳಲಿಕ್ಕೆ ಹಾಸಿಗೆ, ಹಾಸಿಕೊಳ್ಳಲಿಕ್ಕೆ ಹಾಸಿಗೆ, ಹೊದ್ಕೊಳ್ಳಲಿಕ್ಕೆ ಚಾದಾರ ಏನು ಇಲ್ಲ ಅಂದ್ರೂ ಸಹಿತ ತಾನು ಹಡದ ಮಕ್ಕಳನ್ನ ಸರಿಯಾದ ಜಾಗದಲ್ಲಿ ಮಲಗಿಸಿ ಅವಕ್ಕೆ ಮುದ್ದು ಮಾಡಿ ಹೊದಿಸಿ ತಾನು ಉಟ್ಟ ಸೀರೆಯ ಸೆರಗನ್ನು ಹೊತ್ಕೊಂಡು ಮಲಗುವಂತಾಕಿ ಯಾರು ಅಂದ್ರೆ ಜನ್ಮ ಕೊಟ್ಟ ತಾಯಿನೇ ಮಾತ್ರ. ಎಲ್ಲರನ್ನು ಆನಂದವಾಗಿ ಉಣಿಸಿ ತಿಣಿಸಿ ನಲಿಸಿ ಆನಂದಿಸಿ ಎಲ್ಲರನ್ನು ಮಲಗಿಸ್ತಾಳ. ಮಕ್ಕಳು ಉಣ್ಣುವವರೆಗೂ ತಾಯಿ ಉಣ್ಣೋದಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳು ಊಟ ಮಾಡಿದ ಮೇಲೆ ನಾನು ಉಣಬೇಕು ಅಂತ ತಿಳ್ಕೊಂಡು ಎಲ್ಲವನ್ನ ಪ್ರೀತಿಯಿಂದ ಮಕ್ಕಳಿಗೆ ಉಣಿಸ್ತಾಳ. ಕೊನೆಗಳಿಗೆಯೊಳಗ ಬೋಗೋಲಿ ಒಳಗೆ ಅನ್ನ ಇದ್ರೆ ತಾಯಿ ಉಣ್ತಾಳ, ಇಲ್ಲ ಅಂದ್ರೆ ನೀರು ಕುಡಿದು ಮಲಗುವಂಥ ಜೀವಿ ಅಂದ್ರೆ ಅದು ಜನ್ಮ ಕೊಟ್ಟ ಅವ್ವ ಅಲ್ಲ, ಆಕೆ ಬಿಟ್ಟು ಮತ್ತೊಬ್ಬ ಅಂತ ತಾಯಿ. ಯಾವಾಗ ಜನ್ಮ ಕೊಟ್ಟಿರುವಂಥ ತಾಯಿ ತಾನು ಇದ್ರ ಉಣ್ತಾಳ, ಇಲ್ಲ ಅಂದ್ರ ಉಣಿಸಿ ಮಲಗ್ತಾಳ, ನೀರು ಕುಡಿದು. ಕೊನೆಗೆ ಎಲ್ಲರನ್ನು ಮಲಗಿಸಿದ ಮೇಲೆ ಮೊದಲು ಹೇಳಕ್ಕೆ ಯಾರು ಅಂದ್ರೆ ಅದು ಜನ್ಮ ಕೊಟ್ಟವನ್ನ ಹೇಳ್ತಾಳೆ, ಹೊರತಾಗಿ ಮಾಡಿಕೊಂಡಿರುವಂಥ ಹೆಣ್ಣು ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳೋದಿಲ್ಲ. ಅದಕ್ಕೆ ತಾಯಿ ಅಂದ್ರೆ ಸಾಮಾನ್ಯ ಅಲ್ಲ. ತಾಯಿಯ ಬಗ್ಗೆ ನಾವೆಲ್ಲರೂ ಬಹಳ ಕೀಳಾಗಿ ಕಾಣಕತ್ತೀವಿ. ತಾಯಿ ಅಂದ್ರೆ ಇವತ್ತಿನ ದಿನಮಾನದೊಳಗೆ ಎಲ್ಲ ಜನರು ಸಹಿತ ಏನನ್ನಾಕತ್ತಾರಂದ್ರೆ ತಾಯಿ ಅಲ್ಲ ಆಕೆ ನಾಯಿ ಅನ್ನುವಂಥ ಭಾವನೆ
ಭಾವನೆಯನ್ನು ಕಂಡುಕೊಳ್ತಾರ. ಜನ್ಮ ಕೊಟ್ಟ ಅವನು ಎಂದು ಮರಿಬಾರ್ದು ಈ ಜೀವ. ಆಕೆ ಒಂದು ವೇಳೆ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ನಮಗೆ ಜನ್ಮವನ್ನು ನೀಡಿರುವಂತಾಕೆ ಅಂದರೆ ಹೆತ್ತ ತಾಯಿ ಒಬ್ಬಾಕೆ ಮಾತ್ರ, ಮತ್ತೊಬ್ಬಾಕೆ ಇಡಕ್ಕೆ ಸಾಧ್ಯ ಇಲ್ಲ. ತನ್ನ ಪ್ರಾಣಾವತ್ತಿ ಇಟ್ಟಿರ್ತಾಳ ನಮಗೆ ಪ್ರಾಣವನ್ನು ಕೊಡಬೇಕಾದ್ರೆ. ಅಂಥ ತಾಯಿಯನ್ನು ಬಹಳ ಪ್ರೀತಿಯಿಂದ ನೋಡಬೇಕಂತ ನಾವೆಲ್ಲ ನಿಮಗೆ ಗೊತ್ತಿರಬೇಕು. ಶಂಕರಾಚಾರ್ಯರು ಅಂತಾಗಿ ಹೋಗ್ತಾರೆ. ಅಂಥ ಶಂಕರಾಚಾರ್ಯರು ಸಹಿತ ತಾಯಿಗಾಗಿ ಆರ್ಯಾಂಬೆಗಾಗಿ ಸದಾಕಾಲ ತಾಯಿ ಮಗನನ್ನು ಪ್ರೀತಿಯಿಂದ ನೋಡ್ಕೊತಾ ಅವನಿಗೆ ಊಟ ಮಾಡಿಸ್ತಾ ಆನಂದವಾಗಿರುವಂಥ ಸಂದರ್ಭದೊಳಗೆ ದಿನನಿತ್ಯ 1 ಕಿಲೋಮೀಟರ್ ದೂರ ಹೋಗಿ ತಾಯಿ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಬರ್ತಿರ್ತಾಳೆ. 1 ಕಿಲೋಮೀಟರ್ ದೂರ ಹೋಗಿ ಪ್ರತಿನಿತ್ಯ 1 ಕಿಲೋಮೀಟರ್ ದೂರ ಹೋಗಿ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಬರಬೇಕಾದ್ರೆ ವಯಸ್ಸಾಗಿರುವಂಥ ಆರ್ಯಾಂಬೆ ಏನು ಮಾಡ್ತಾಳೆ ಅಂದ್ರೆ ದಾರಿಯ ಮಧ್ಯದಲ್ಲಿ ಕುತ್ಕೊಂತ ಬರ್ತಿರ್ತಾಳೆ. ಯಾವಾಗ ಕಾಲು ಸೋಲ್ತಿದ್ವು ಅವಾಗ ಕೂಡ್ತಿದ್ಲು, ಮತ್ತೆ ಎದ್ದು ಬರ್ತಿದ್ಲು. ಆ ಸಂದರ್ಭದೊಳಗೆ ಆ ದೃಶ್ಯವನ್ನು ಶಂಕರಾಚಾರ್ಯರು ನೋಡ್ತಾರೆ. ನೋಡಿ ಅಂತಾರೆ, ಯಾಕವ ಬಟ್ಟೆ ತೊಳ್ಕೊಂಡು ಬರಕ್ಕೆ ಹೋಗಿಯಲ್ಲ, ಯಾಕೆ ದಾರಿಯ ಮಧ್ಯದಲ್ಲಿ ಕೂಡ್ತಿ ಅಂತ ಪ್ರಶ್ನೆ ಮಾಡಿದರೆ ಶಂಕರಾಚಾರ್ಯರಿಗೆ ಆ ತಾಯಿ ಉತ್ತರ ಕೊಡ್ತಾಳ, ಏನಿಲ್ಲಪ್ಪ ನನಗೆ ವಯಸ್ಸಾಗ್ಯದಲ್ಲ, ಕಾಲು ನೋವು ಆಗ್ತಾವಲ್ಲ, ಅದಕ್ಕೆ ಬಟ್ಟೆಗಳನ್ನು ಹೊತ್ಕೊಂಡು ಬರೋಕ್ಕಾಗೋದಿಲ್ಲಪ್ಪ, ಕಾಲು ನೋವು ಆಗಿದ್ದಕ್ಕಾಗಿ ಅಲ್ಲಿಟ್ಟು ಕೂತ್ಕೊಂತ ವಿಶ್ರಾಂತಿಯನ್ನು ಪಡ್ಕೊಂಡು ಮನೆಗೆ ಬರ್ತೀನಿ ಕಂದ ಅಂತಾಳ. ತಾಯಿಗೆ ಆದ ಕಷ್ಟವನ್ನು ನೋಡಿ ಶಂಕರಾಚಾರ್ಯ ಚೂರ್ಣ ನದಿಯ ದಿಕ್ಕನ್ನು ಬದಲು ಮಾಡಿ ತನ್ನ ಮನೆಯ ಮುಂದೆ ಹರಿಯುವಂತೆ ಮಾಡ್ತಾನಂತೆ. ಶಂಕರಾಚಾರ್ಯ ತಾಯಿಗಾಗಿ ಒಂದು ನದಿಯ ದಿಕ್ಕನ್ನು ಬದಲು ಮಾಡಿದವ ಶಂಕರಾಚಾರ್ಯ. ತನ್ನ ತಾಯಿಗಾಗಿ ನದಿಯ ದಿಕ್ಕನ್ನು ಬದಲು ಮಾಡಿ ಮನೆ ಮುಂದೆ ಹರಿಯುವಂತ ಮಾಡಿದ. ಅಂಥವ್ರಾಗಕ್ಕಾಗುತ್ತೆ ನಮ್ಗೆ ಆಗುವುದಿಲ್ಲ. ಆದರೆ ಬಹಳ ಜನ ಅಂತಾರ, ರಾವಣ ಸೀತೆಯನ್ನು ಕದ್ದು ಹೋಗಿರುವಂಥ ದೊಡ್ಡ ರಾಕ್ಷಸ ಅನ್ನುವಂಥ ಭಾವ ಬರ್ತದೆ. ನೆನಪಿಟ್ಕೊಳ್ಬೇಕು, ರಾವಣ ಕೇವಲ ರಾಕ್ಷಸನಲ್ಲ, ಸೀತೆಯನ್ನು ಕದ್ದಂಥ ಕಳ್ಳನಲ್ಲ. ರಾವಣನಂತ ಶಿವಭಕ್ತ ಈ ಭೂಮಿ ಮೇಲೆ ಮತ್ತೊಬ್ಬವಿಲ್ಲ. ಇದು ನೆನಪಿಟ್ಕೊಳ್ರಿ. ರಾವಣ ಅಂದ್ರೆ ಕೆಟ್ಟವಂತಿರಲ್ಲ, ಅವ್ನು ಕೆಟ್ಟವನಲ್ಲ. ರಾವಣಂತ ಶಿವಭಕ್ತ ಮತ್ತೊಬ್ಬವಿಲ್ಲ ಈ ಭೂಮಿ ಮೇಲೆ. ಯಾಕಂದ್ರೆ ರಾವಣ ಒಂದು ದಿನ ತಾಯಿ ಮಣ್ಣಿನ ಲಿಂಗವನ್ನು ಪೂಜೆ ಮಾಡುವಂತ ಸಂದರ್ಭದೊಳಗ ತಾಯಿಗೆ ಹೇಳ್ತಾನಂತೆ, ಅಮ್ಮ ಇಟ್ಟು ಸುಂದರವಾದ ದೇಹವನ್ನ ಇರುವಂತ ದೇಹವುಳ್ಳಂತ ಮಗನಿಗೆ ಜನ್ಮವನ್ನು ಕೊಟ್ಟಿಲ್ಲವಾ, ನೀನು ಮಣ್ಣಿನ ಲಿಂಗವನ್ನು ಪೂಜೆ ಮಾಡಬೇಡ. ನೀನು ಪೂಜೆ ಮಾಡೋದಾದ್ರೆ ನಾನು ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನು ನಿನಗಾಗಿ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು 12 ವರ್ಷ ತಪಸ್ಸು ಮಾಡಿರುವಂತ ರಾವಣ ಶಿವನ ಆತ್ಮಲಿಂಗವನ್ನು ತಂದು ಕೊಟ್ಟ ತಾಯಿಗಾಗಿ. ಅಂದ್ರೆ ರಾವಣ ಸಾಮಾನ್ಯವಾದವೇನ್ರಿ, ದೊಡ್ಡ ಶಿವಭಕ್ತ. ತಾಯಿಗಾಗಿ ನಾವು ಒಂದಿಟ್ಟು ಏನಾರು ಮಾಡ್ಬೇಕಲ್ಲ. ನಮ್ಮ ಮನೆ ಮುಂದೆ ದೊಡ್ಡ ದೊಡ್ಡ ನಾಯಿಗಳನ್ನು ಕಟ್ಟಿರ್ತೀವಿ. ಆ ನಾಯಿಗಳಿಗೆ ಬೆಡ್ಡಿಗೇರಿ ಎಲ್ಲ ಹಾಕ್ತೀವಿ, ಬಿಸ್ಗತ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಯಾವ ಶ್ರೀಮಂತ ದೊಡ್ಡ ದೊಡ್ಡ ನಾಯಿಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಬಂಗ್ಲಾ ಕಟ್ಟಿ ಮಹಡಿ ಮೇಲೆ ಮಹಡಿಯನ್ನು ಕಟ್ಟಿರುವಂಥವನು ಶ್ರೀಮಂತನಲ್ಲ. ಮನೆ ಮುಂದೆ ದೊಡ್ಡ ದೊಡ್ಡ 50 ಲಕ್ಷ 1000 ಕೊಟ್ಟು ತಂದಿರುವಂಥ ನಾಯಿಗಳನ್ನು ಸಾಕಿ ದಿನನಿತ್ಯ ಅವುಗಳಿಗೆ ಪೆಟ್ಟಿಗೆರೆಯನ್ನು ಹಾಕಿ ಅವುಗಳನ್ನು ಜೋಪಾನ ಮಾಡುವಂಥವನು ಶ್ರೀಮಂತನಲ್ಲ. ಯಾವನು ಶ್ರೀಮಂತ ಅಂದರೆ ಅವನು ಬಡವನಿಟ್ಟುಕೊಂಡು ದಿನನಿತ್ಯ ಹೆತ್ತ ತಂದೆ ತಾಯಿಗಳಿಗೆ ಒಂದು ಹೊತ್ತಿನ ಗಂಜಿಯನ್ನು ಊಟಕ್ಕೆ ಕೊಟ್ಟ ಅಂದರೆ ಈ ಭೂಮಿ ಮೇಲೆ ಅವನೇ ಶ್ರೀಮಂತ, ಹೊರತಾಗಿ ಶ್ರೀಮಂತನಲ್ಲ. ಅಂದರೆ ತಾಯಿ ಮೇಲೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಹಾಗೆ ಯಾವಾಗ ಪ್ರೀತಿಯಿಂದ ಸಿದ್ದರಾಮ ಅಮ್ಮ ಅಂತ ಓಡಿ ಬಂದ ಆ ಕ್ಷಣದೊಳಗ ಶುಕ್ಲಾದೇವಿ ಅಂತಾಳ, ಯಪ್ಪ ಎಂದು ಕರೆಯದ ಪದವನ್ನು ಕರೆದಿಲ್ಲಪ್ಪ, ಆನಂದ ಆಯಿತು ಅಂತ ತಿಳ್ಕೊಂಡು ಮಗ ಬೇಡಿರುವಂಥ ಅಂಬಲಿ ಮಜ್ಜಿಗೆಯನ್ನು ರೆಡಿ ಮಾಡಿ ಕೊಟ್ಟರು. ಅದನ್ನು ತಗೊಂಡ. ತನಗಾಗಿ ಒಯ್ಯಿಲ್ಲ, ಆತನು ಕಾಯ್ತಾ ಕುಳಿತಿರುವಂಥ ಒಬ್ಬ ಜಂಗಮನಿಗಾಗಿ ಒಯ್ಯಾಕ ರೆಡಿಯಾಗಿ ಓಡಿ ಹೋದ. ತಾನು ಕೂಡಿಸಿರುವಂಥ ಸ್ಥಳವನ್ನು ನೋಡಿದ, ಅಲ್ಲಿ ಮಲ್ಲಯ್ಯ ಇದ್ದಿಲ್ಲ. ಯಾವಾಗ ಮಲ್ಲಯ್ಯ ಕಾಣಿಯಾದ
ಅವಾಗ ಹೇಳ್ತಾನೆ, ಈತ ದೇವರೇನು, ಇರುತ್ತೀನೆಂದು ಇಲ್ಲದಂತೆ ಮಾಯವಾದವನು ದೇವರಲ್ಲ ಅಂತ ತಿಳ್ಕೊಂಡು ಬೆನ್ನು ಹತ್ತಿದ. ಮಲ್ಲಯ್ಯ 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 ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಹೋದ, ಎಲ್ಲಿ ಹುಡುಕಬಾರದ ಜಾಗದಲ್ಲಿ ಸಹಿತ ಹುಡುಕಿದ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ವಿಠಲ ರಂಗ ವಿಠಲ ರಂಗ, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ, ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ಮಾಧವ ನಿನ್ನ ಮಾಯಾಜಾಲ, ಮಾಧವ ನಿನ್ನ ಮಾಯಾಜಾಲ, ಮಾನವನಾನು ತಿಳಿಯಲಿಲ್ಲ ವಿಠಲ. ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಸಾಧಿಸಿ ಹರಿಯ ಪ್ರೀತಿಯ ಬಲವು ಪೂಜಿಸಿದಂತ ಪೂಜೆರು ನೀನು, ಸಾಧಿಸಿ ಹರಿಯ ಪ್ರೀತಿಯ ಬಲವು ಪೂಜಿಸಿದಂತ ಪೂಜೆರು ನೀವು. ಬಲಿರಿಯವನ ಅಂತರಂಗ, ಬಲಿರಿಯವನ ಅಂತರಂಗ, ಎಲ್ಲಿಗೇಡಿ ಪಾಂಡುರಂಗ ವಿಠಲ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ. ಎದ್ದೆತ್ತಲೀಗ ಗಗ್ಗತ್ತಲಾಗಿ ಗೊತ್ತಾಗದೈತೆ ವಿಠಲ, ಮುತ್ತಂತ ನಿನ್ನ ಕೈ ತುತ್ತ ತಿನ್ನ ಹೊತ್ತೈತು ಬಾರು ವಿಠಲ. ಬತ್ತಿರೋ ಬದುಕ ನೀನೆತ್ತಿ ಬೆಳಕ ಹೊತ್ತಿಸಿಗಾಯೋ ವಿಠಲ, ಎತ್ತ ಬಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ. ನೀ ಎನ್ನ ಮನವಿ ಎನ್ನ ನನಗೆ ಪ್ರಾಣ ವಿಠಲ, ಎನ್ನಾತ್ಮನಿದೆಯೇ ಮುಖ ತೋರುತ್ತದೆಯೇ, ಎನ್ನಾತ್ಮನಿದೆಯೇ ಮುಖ ತೋರುತ್ತದೆಯೇ. ವಿಠಲ ವಿಠಲ ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ. ವಿಠಲ ವಿಠಲ ಜೈ ಜೈ ವಿಠಲ, ವಿಠಲ ವಿಠಲ ಜೈ ಜೈ ವಿಠಲ.
ಬುತ್ತಿಯನ್ನ ಅಂಬಲಿಯನ್ನ ಮಜ್ಜಿಗೆಯನ್ನ ತೆಗೆದುಕೊಂಡು ಹೋದ. ಆತ ಹೋಳಿಗೆ ಮಾಡಂತೆ ಹೇಳಲಿಲ್ಲ, ಶೇಂಗಾ ಹೋಳಿಗೆ ಮಾಡಂಗಿಲ್ಲ, ಚಪಾತಿ ಮಾಡಂಗಿಲ್ಲ, ರೊಟ್ಟಿ ಮಾಡಂಗಿಲ್ಲ, ತರತರದ ತರಕಾರಿಯ ಪಲ್ಯೆಯನ್ನ ಕಾಳು ಪಲ್ಯೆಯನ್ನ ಮಾಡುವಂತ ಹೇಳಲಿಲ್ಲ. ಕೇವಲ ಅಂಬ್ಲಿ ಮಜ್ಜಿಗೆಯನ್ನು ಅಷ್ಟೇ ಹೇಳಿದ. ಯಾಕೆ? ಯಾಕಂದ್ರ ಅಂಬ್ಲಿಯನ್ನ ನವಣಿಯ ಅಂಬ್ಲಿಯನ್ನು ಮಾಡಿಕೊಂಡು ಮಜ್ಜಿಗೆಯನ್ನು ತಗೊಂಡು ಬಾ ಅಂತ ದೇವರು ಯಾಕೆ ಹೇಳಿದ ಅಂದ್ರೆ, ದೇವರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಸಾತ್ವಿಕ ಆಹಾರ ತಾಮಸ ಆಹಾರ ಅಲ್ಲ, ರಜಸ್ಸಿನ ಆಹಾರ ಅಲ್ಲ, ಸಾತ್ವಿಕ ಆಹಾರವನ್ನ ಆತ ಸ್ವೀಕಾರ ಮಾಡ್ತಾನೆ. ಸಾತ್ವಿಕ ಅಂದ್ರೆ ಎಂದೂ ಸಹಿತ ದೇವರಿಗೆ ಸಿಟ್ಟು ಬರೋದಿಲ್ಲ, ಸಿಟ್ಟು ಬರಬಾರದು, ಕೋಪವನ್ನು ತಾಳಬಾರದು ಅನ್ನೋದಕ್ಕಾಗಿ ಸದಾ ಕಾಲ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಈ ಸಾತ್ವಿಕ ಆಹಾರವನ್ನು ಯಾಕೆ ಸ್ವೀಕಾರ ಮಾಡಿದ ಅಂದ್ರೆ, ಯಾವ ಆಹಾರದಲ್ಲಿ ಮದ ಇರಬಾರದು, ನಾ ಅನ್ನೋದಿರಬಾರದು, ಅಹಂಕಾರ ಇರಬಾರದು. ನವಣಿಯೊಳಗ ಅಹಂಕಾರ ಇಲ್ಲ. ನವಣಿ ಅಂದ್ರೆ ಗೊತ್ತಾಗುತ್ತಲ್ಲ, ನವಣಿ ಹೆಂಗಿರ್ತೈತೆ? ಅದು ಹೆಂಗಿರ್ತೈತೆ? ಕೆಂಪಿರ್ತಾವ, ಹಳದಿ ಇರುವುದಿಲ್ಲ, ಇರ್ತಾವ, ಹಳದಿ ಇರ್ತಾವ, ಬಿಳಿ ಇರೋದಿಲ್ಲ, ಇರ್ತಾವ ಇರ್ತಾವ, ಒಟ್ಟು ಎಲ್ಲ ಕಲರು ಇರ್ತಾವ. ನವಣಿಯನ್ನ ನೀವೆಲ್ಲ ಬೆಳಿತೀರೇನಿಲ್ಲ? ಬೆಳೆದಿಲ್ಲ. ಬೆಳೆದಿದ್ದನ್ನು ತಿಂದು ಕೊಂಡಿರ್ತೇವೆ ಅಲ್ಲ, ಬೆಳೆಯೋದಿಲ್ಲ. ಆದರೆ ನವಣಿಯನ್ನ ಬೆಳೆದಿರುವಂಥ ಸ್ಥಳಗಳಿಗೆ ಹೋಗ್ರಿ. ಸಜ್ಜಿ ನೋಡಿರ? ಸಜ್ಜಿ ಹೆಂಗಿರ್ತೈತಿ? ಕರ್ಗ. ಅಮ್ಮ ಎಲ್ಲ ಬಣ್ಣ ಗೊತ್ತಿಡದಾಳು. ಕರ್ಗ ಇರ್ತಾವ, ಬೆಳಗ ಇರ್ತಾವ, ಅದು ಹಾಕ್ಯವ ಬಣ್ಣ ಆಯ್ತು. ಸಜ್ಜಿ ಹೆಂಗೆ ಈಗ ನೆಟ್ಟಗ ನಿಂತಿರ್ತೈತೋ ಅಥವಾ ಹಿಂಗೆ ಬಾಗಿ ಇರ್ತೈತೋ? ಆಕಿ ತಲೆ ಕೆರ್ಕೊಳಕತ್ತಿಲ್ಲ ಅಂತ ಏನಾರ ಒಂದು ಹೇಳಿದ್ರೆ ಎಡವಟ್ಟಾಕೈತಿ ಸಾಂಬಾರು ಮುಂದೆ. ಸಜ್ಜಿ ಹಿಂಗೆ ನೆಟ್ಟಗ ನಿಂದಿರ್ತಾವ, ಹೌದಾ? ನವಣಿಯ ಗಿಡಗಳು ಹಿಂಗೆ ಬಾಗುತ್ತಾವ. ಯಾಕ್ರಿ? ಯಾಕ? ಸಜ್ಜಿ ಹಿಂಗೆ ನೆಟ್ಟಗ ನಿಲ್ತಾವ, ನವಣಿ ಬಾಗ್ತಾವ. ಯಾಕಂದ್ರ ಸಜ್ಜಿಗೆ ಅಹಂಕಾರ ಇರ್ತದೆ. ಒಂದು ಸಾರಿ ನವಣಿ ಹೇಳಿದಂತ ಸಜ್ಜಿಗೆ, ಅಣ್ಣ ಸಜ್ಜಣ್ಣ ಸ್ವಲ್ಪ ಬಾಗೆಣ್ಣ ನೀ ಎಷ್ಟು ಬಾಗ್ತಿಯಲ್ಲ ಅಷ್ಟು ದೇವರಿಗೆ ಬೇಕಾಗ್ತೀಯಪ್ಪ. ಒಂದು ಸಾರಿ ಬಾಗುವಂತ ಸಜ್ಜಿಗೆ ನವಣಿ ಹೇಳ್ತದೆ. ಸಜ್ಜಿ ಅಂತದ, ನಾ ಬಾಗುದು ನೋಡು, ನಾ ಹಿಂಗಾಡ್ರ ಕಡೆ ನಾ ನೇರವಾಗಿನೇ ನಿಲ್ತೇನೆ, ಒಂದು ಸಾರಿನೂ ಹೀಗೆ ಬಾಗೋದಿಲ್ಲ ಅಂತದೆ. ಆದರೆ ನವಣಿ ಹಿಂಗೆ ಭೂಮಿಗೆ ಬಾಗಿರ್ತದೆ. ಯಾಕೆ ನವಣಿ ಬಾಗ್ತದೆ? ಸಜ್ಜಿ ಬೀಗಿದ್ದಕ್ಕಾಗಿ ಆ ಸಜ್ಜಿ ದನಗಳಿಗೆ ಆಹಾರ ಆಯ್ತು. ಎಮ್ಮಿ ಕಟ್ಟಿರ್ತಿರಲ್ಲ ಮನೆಯೊಳಗ, ಆಕಳ ಕಟ್ಟಿರ್ತಿರಲ್ಲ ಮನೆಯೊಳಗ, ಒಂದಿಷ್ಟು ಸಜ್ಜಿ ಕುದಿಸಿ ಅದಕ್ಕೆ ತಿನ್ನಾಕಿಟ್ರ ಹಾಲು ಹೆಚ್ಚಿಗೆ ಬರ್ತೈತಿ ಅಂತ ಜನ ಸಜ್ಜಿ ಕುದಿಸಿ ದನಗಳಿಗೆ ತಿನ್ನಾಕಿಡ್ತಾರ. ಹೌದಾ? ಸಜ್ಜಿ ದನಗಳಿಗೆ ಆಹಾರ ಆಯಿತು. ಯಾವಾಗ ನವಣಿ ಬಾಗಿ ಭೂಮಿಗೆ ಚಿರಋಣಿಯಾಗಿ ಉಳಿತಲ್ಲ, ಅದಕ್ಕಾಗಿ ದೇವರ ನೈವೇದ್ಯವಾಯಿತು ನವಣಿ. ಅದಕ್ಕೆ ಮಲ್ಲಿಕಾರ್ಜುನ ಅಂತಾನ, ನನಗೆ ನವಣಿಯ ಅಂಬಲೆಯನ್ನ, ನವಣಿಯ ಅನ್ನವನ್ನ, ಮಜ್ಜಿಗೆಯನ್ನು ತಂದು ಕೊಡುವಂತ ತಿಳ್ಕೊಂಡು ಸಿದ್ಧರಾಮನಿಗೆ ಹೇಳಿದ. ನಿಮ್ಮೂರೊಳಗೆ ಗರಡಿ ಮನೆ ಅದಾವಲ್ರಿ? ಗರಡಿ ಮನೆ ಕುಸ್ತಿ ಆಡ್ತಾರೆ, ಪೈಲ್ವಾನ್ ಇಲ್ಲ. ಯಾವ್ದಾರ ದೇವಸ್ಥಾನದ ಬಾಗಿಲು ಕಿರಿದೈತೆ ಇಲ್ಲ ನಿಮ್ಮ ಊರಾಗ? ಸಣ್ಣ ಹೋಗಿರಲಿ? ಎಲ್ಲಿ ಹೋಗಿಲ್ಲ ನೀವು? ಮೇಲ್ಕುಂದ ಗ್ರಾಮ ಬಿಟ್ಟು ಯಾಕಡೆನೂ ಹೋಗಿಲ್ಲ ಅಲ್ಲ? ಯಾಕೆ ಹೋಗಿಲ್ಲ ಅಂದ್ರೆ ಗೊತ್ತೈತೆ. ನಾನು ಹೊಲದಾಗ ಬರೀ ಕಾಯಿಪಲ್ಲೆ ಬೆಳಿತೀರಿ, ಅದನ್ನು ಕಿತ್ಕೊಂಡ್ಬಂದು ಕಳಿಸೋದ್ರಾಗ ಟೈಮ್ ಆಗಿಬಿಟ್ಟಿರ್ತದೆ.
ಚಿಕ್ಕವಿರ್ತಾವ. ನೀವು ಎಲ್ಲರೂ ಹೋದಾಗ ನೋಡ್ರಿ, ದೇವರಿಗೆ ಹೆಂಗೆ ನಮಸ್ಕಾರ ಮಾಡ್ತೀರಿ ನೀವು? ಹೆಂಗೆ ಮಾಡ್ತೀರಿ? ದೇವರ ಗುಡಿಯ ಮುಂದಿರುವಂಥ ಮಹಾದ್ವಾರ ಅದು ಬಹಳ ವಿಶಾಲವಾದದ್ದಿರ್ತದೆ. ಒಳಗೆ ಬಂದ ಮೇಲೆ ಪ್ರಾರಂಗಣ, ಅದ್ರ ಮುಂದೆ ಕಟ್ಟೆ, ಆ ಕಟ್ಟೆ ಮುಂದೆ ಒಳಗಡೆ ಒಂದು ಗರ್ಭಗುಡಿ ಅಂತ ಮಾಡಿರ್ತಾರೆ. ಆ ಗರ್ಭಗುಡಿಯ ಬಾಗಿಲು ಬಹಳ ಚಿಕ್ಕದಿರ್ತದೆ. ಚಿಕ್ಕದಿರ್ತದೆ, ದೊಡ್ಡದಿರ್ತದೆ, ಚಿಕ್ಕದಿರ್ತದೆ. ಹಿಂಗೆ ಸೀದಾ ನಿಂತರ ದೇವ್ರು ಕಾಣ್ತಾನೋ ಅಥವಾ ಬಾಗಿದ್ರ ದೇವ್ರು ಕಾಣ್ತಾನ? ಬಾಗಿದ್ರ ಕಾಣ್ತಾನ. ಅದಕ್ಕೆ ಹೇಳ್ತಾನೆ ಭಗವಂತ, ಎಲ್ಲಿ ಹಾಗಾದ್ರೂ ಇರು. ಆದರೆ ದೇವರ ಗುಡಿಯ ಮುಂದೆ ಬಂದಾಗ ಮಹಾತ್ಮರು ಹೇಳ್ತಾರೆ, ನೀನು ಎಲ್ಲಿ ಹಾಕಬೇಕಾದ್ರೂ ನೆಟ್ಟಗನ ನಡಿ. ಆದರೆ ದೇವರ ಗುಡಿಯ ಬಾಗಿಲಿಗೆ ಬಂದಾಗ ನೀನು ಬಾಗಿ ದೇವರಿಗೆ ನಮಸ್ಕಾರ ಮಾಡಿದರೆ ದೇವರ ದರ್ಶನ ನಿನಗಾಗುತ್ತೋ? ದೇವರ ಮುಂದೆ ಬಾಗುವುದನ್ನು ಕಲಿತಿ ಅಂದ್ರೆ ಭಗವಂತ ನಿನಗೆ ಬೇಗ ಒಲಿತಾನೆ ಅಂತ ತಿಳ್ಕೊಂಡು ಗರ್ಭಗುಡಿಯ ಬಾಗಿಲನ್ನು ಕಿರಿದಾಗಿಟ್ಟಿರ್ತಾರೆ. ಅಲ್ಲಿ ನಾನು ನಟ್ಟಗನ ನಿಂದಿರ್ತೆ ಅಂತ ನಿಂದರೆ ನಿಮ್ಗೆ ದೇವ್ರು ಕಾಣೋದೆಲ್ಲ ದೇವರ ಗುಡಿ ಮುಂದಿರುವಂಥ ಬಾಗಿಲು ಪಟ್ಟಿಲಿಗೆ ಬಡಿತದ, ಪಟ್ಟ ಬಡಿತದೆ, ಬಡಿತದೆ. ಇಲ್ಲಿ ಭಗವಂತ ಯಾರು ಬಾಗಿಕೊಂಡು ಭಕ್ತಿಯಿಂದ ದೇವರ ಧ್ಯಾನವನ್ನು ಮಾಡ್ತಾರೆ ಅವರಿಗೆ ದೇವರು ಒಲಿತಾನೆ, ದೇವರು ಒಲಿತಾನೆ. ಯಾರು ದೇವರ ಮುಂದೆ ಬಾಗುತ್ತಾರೋ ಆ ದೇವರು ಅವರಿಗೆ ಒಲಿದು ಎಲ್ಲ ಸಿರಿ ಸಂಪತ್ತನ್ನು ಅಷ್ಟೇ ಅಲ್ಲ, ಭಕ್ತ ಸಂಪತ್ತನ್ನು, ಎಲ್ಲ ಶಕ್ತಿಯನ್ನು ದಾರಿ ಎರೆಯುವಂಥ ಕೆಲಸವನ್ನು ಆ ದೇವರು ಮಾಡ್ತಾರಲ್ಲ. ಹಂಗ ಮಲ್ಲಯ್ಯನಿಗಾಗಿ ಸಿದ್ಧರಾಮ ಹುಡುಕಾಟ ನಡೆಸಿದ. ಹೋದ, ಗಿಡ ಹಳ್ಳ ಕೊಳ್ಳಗಳನ್ನು ಎಲ್ಲವನ್ನು ನೋಡಿದ, ಮರದ ಪಟರೆಗಳನ್ನು ನೋಡಿದ, ಅಲ್ಲಿರುವಂಥ ಚಿಲಿಪಿಲಿ ಎಂದು ಹಾಡುವ ಗಿಳಿಗಳನ್ನು, ಕೋಗಿಲೆಗಳನ್ನು ಕೇಳಿದ. ಏನಪ್ಪ ಗಿಳಿಗಳೇ, ಕೋಗಿಲೆಗಳೇ, ನಮ್ಮ ಮಲ್ಲಯ್ಯನನ್ನು ನೋಡಿರೇನಪ್ಪ? ನೋಡಿದ್ರೆ ಹೇಳಿಬಿಡ್ರಿ, ಆತನಿಗಾಗಿ ಮನೆಯಿಂದ ಅಂಬಲಿ ಮಜ್ಜಿಗೆಯನ್ನು ತಗೊಂಡು ಬಂದೀನಿ, ನೆವಣೆ ಅನ್ನವನ್ನು ತಗೊಂಡು ಬಂದೀನಿ, ದಯವಿಟ್ಟು ಆತನಿಗೆ ಒಯ್ದು ಕೊಡಬೇಕು, ನಾನು ಎಲ್ಲದಾನು ಹೇಳ್ರಿ ಅಂತ ಎಲ್ಲ ನಾಡನ್ನು ಸುತ್ತ ಹಾಕಕತ್ತಿದ, ಕಾಡನ್ನು ಸುತ್ತ ಹಾಕಕತ್ತಿದ, ಹಲ್ಬಕತ್ತಿದ, ಬೆನ್ನು ಹತ್ತಿದ. ಮಲ್ಲಯ್ಯ ಮಲ್ಲಯ್ಯ, ಪರ್ವತದ ಮಲ್ಲಯ್ಯ, ಪರ್ವತದ ಮಲ್ಲಯ್ಯ ಅಂತ ಇಡೀ ಕಾಡನ್ನು ಸುತ್ತ ಹಾಕಿದ. ಎಲ್ಲಿಯೂ ಸಹಿತ ಮಲ್ಲಯ್ಯ ಸಿಗಲಿಲ್ಲ, ಮಲ್ಲಯ್ಯ ಸಿಗಲಿಲ್ಲ. ಯಾವಾಗ ಮಲ್ಲಯ್ಯ ಸಿಗಲಿಲ್ಲ ಅವಾಗ ಸಿದ್ಧರಾಮನಿಗೆ ನೋವಾಗಿ ಊಟ ಇಲ್ಲ, ನೀರಡಿಕೆಯನ್ನ ನೀರು ಕುಡಿಲಿಲ್ಲ, ನೀರಿನ ದಾಹವನ್ನ ಇಂಗಿಸ್ಕೊಳ್ಳಿಲ್ಲ. ಬರೀ ಮಲ್ಲಯ್ಯನ ನಾಮವನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಸಂಚರಿಸುವಾಗ ಒಂದಿಷ್ಟು ಅಶಕ್ತನಾಗಿ ಭೂಮಿಗೆ ಬಿದ್ದು, ಭೂಮಿಯ ಮೇಲೆ ಬಿದ್ದ ಮೇಲೆ ಮಲ್ಲಯ್ಯ ಮಲ್ಲಯ್ಯ ಅಂತ ನಾಮಸ್ಮರಣೆ ಮಾಡ್ತಿದ್ದ. ದೇಹದೊಳಗ ನಿತ್ರಾಣ ಇತ್ತು, ಶಕ್ತಿ ಇದ್ದಿಲ್ಲ. ಭೂಮಿಯ ಮೇಲೆ ಮಲಗಿ ಮಲ್ಲಯ್ಯ ಮಲ್ಲಯ್ಯ ಅನ್ನುವಂಥ ಸಂದರ್ಭದೊಳಗ ಅದೇ ಮಾರ್ಗವಾಗಿ ಕಂಬಿಯನ್ನು ಹೊತ್ತಿರುವಂಥ, ಕಂಬಿಯನ್ನು ಹೊತ್ತಂಥ ಸದ್ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆ ಹೊರಟಿದ್ರು, ಪಾದಯಾತ್ರೆ ಹೊರಟಿದ್ರು. ಹೋಗುವಾಗ ಆ ಕಂಬಿಯನ್ನು ಹೊತ್ತಂಥ ಜಂಗಮರು ಏನು ಮಾಡ್ತಾರಂದ್ರ, ಯಾವುದೋ ಒಬ್ಬ ಹುಡುಗನ ಧ್ವನಿ ಕೇಳಿ ಬರ್ತದ. ಯಾವ ಹುಡುಗ ಇರಬಹುದು ಅಂತ ತಿಳ್ಕೊಂಡು ನೋಡಕ್ಕೆ ಹೋದ್ರು. ದಾರಿಯ ಮಧ್ಯದೊಳಗೆ ಹೋಗುವಾಗ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಬೇಡಿಕೊಳ್ತಿರುವಂಥ, ನಾಮವನ್ನು ಸ್ಮರಿಸುವಂಥ ಸಿದ್ಧರಾಮನನ್ನು ನೋಡಿ ಕಂಬಿಯನ್ನು ಹೊತ್ತಂಥ ಜಂಗಮರರು ಮಲ್ಲಯ್ಯನಿಗಾಗಿ ಹುಡುಕಾಕತ್ತದ. ಈ ಹುಡುಗ ಅಂತ ತಮ್ಮ ಹತ್ರ ಇರುವಂಥ ನೀರನ್ನು ಒಂದಿಷ್ಟು ಮುಖಕ್ಕೆ ಸಿಂಪಡಿಸಿದ ಮೇಲೆ ಆ ಕೂಸು ಎತ್ತು, ಮಗ ಎದ್ದು ಅಂತಾನ, ಮಲ್ಲಯ್ಯ ಎಲ್ಲಿದಾನ ಮಲ್ಲಯ್ಯ ಎಲ್ಲಿದಾನ ಮಲ್ಲಯ್ಯ ಅಂದಾಗ ಕಂಬಿಯನ್ನು ಹೊತ್ತಂಥವ್ರು ಅಂತಾರ, ಯಾರಪ್ಪ ಮಲ್ಲಯ್ಯ? ಏನು ನಿಮ್ಮ ಅಣ್ಣ ಏನು, ನಿಮ್ಮ ದೊಡ್ಡಪ್ಪನೇನು, ನಿಮ್ಮ ಅಪ್ಪನೇನು, ನಿಮ್ಮ ಬಂಧು ಏನು ಅಂತ ಕೇಳಿದಾಗ, ನಮ್ಮ ಬಂಧು ಅಲ್ಲ, ನನ್ನ ಅಣ್ಣ ಅಲ್ಲ, ತಮ್ಮ ಅಲ್ಲ, ಇಡೀ ಜಗತ್ತನ್ನು ಕಾಯುವಂಥ ಮಲ್ಲಯ್ಯ ನನಗೆ ಬೇಕು ಅಂತ ಕೇಳ್ತಾನೆ. ಕಂಬಿಯನ್ನು ಹೊತ್ತಂಥ ಜಂಗಮರಂತಾರ, ಕಂಬಿಯನ್ನು ಹೊತ್ತಂಥ ಸದ್ಭಕ್ತರಂತಾರ, ನಡಿಯಪ್ಪ ನಾವು ಮಲ್ಲಯ್ಯನನ್ನು ನೋಡುವುದಕ್ಕಾಗಿ
ಸಲುವಾಗಿ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟೀವಿ, ನಿನಗೆ ಮಲ್ಲಯ್ಯ ಬೇಕು ಅಂತೀಯಲ್ಲ, ನಿನಗೆ ಮಲ್ಲಯ್ಯನನ್ನ ಶ್ರೀಶೈಲದಲ್ಲಿ ತೋರಿಸ್ತೀವಿ ನಡಿ ಅಂತ ಶ್ರೀಶೈಲಕ್ಕೆ ಕರ್ಕೊಂಡು ಹೋದ್ರು. ಯಾವಾಗ ಶ್ರೀಶೈಲಕ್ಕೆ ಹೊಂಟ ಮಲ್ಲಯ್ಯನನ್ನು ನೋಡುವಂತ ಹಂಬಲದೊಳಗೆ ಸಿದ್ದರಾಮ ಶ್ರೀಶೈಲಕ್ಕೆ ಪಾದಯಾತ್ರೆಗಳೊಂದಿಗೆ ಹೊರಟ. ಇತ್ತ ಮನೆಯೊಳಗ ಮಗ ಬರದೇ ಇರುವಂತ ಸಂದರ್ಭದೊಳಗೆ ಸುಗ್ಲಾದೇವಿ ಚಿಂತೆಯನ್ನು ಮಾಡ್ತಾ ಹಾಸಿಗೆಯನ್ನು ಹಿಡಿದು, ನನ್ನ ಹೆತ್ತ ಮಗ ಕಾಣ್ತಾ ಇಲ್ಲ, ಎಲ್ಲಿ ಹೋಗ್ಯಾನ ಎಲ್ಲದಾನ ಅಂತ ಚಿಂತೆಯನ್ನು ಮಾಡುವಂಥ ಸಮಯ ಅಲ್ಲಿ ಬರ್ತದೆ. ಅವಾಗ ಮನೆಯಲ್ಲಿರುವಂಥ ಮಗ, ಹಿರಿಯ ಮಗ ಬೊಮ್ಮಣ್ಣನನ್ನು ಕೇಳ್ತಾಳ, ಸಿದ್ದರಾಮ ಎಲ್ಲಾದರೂ ಸಿಕ್ಕನೇನಪ್ಪ ಮಗನೇ ಅಂತ ಕೇಳ್ತಾಳೆ. ಮಗ ಹೇಳ್ತಾನೆ, ಅವ್ವ ಸಿದ್ದರಾಮ ಸಿಗಲಿಲ್ಲವ, ಚಿಂತೆ ಮಾಡಬೇಡವ, ಆ ಮಗನನ್ನು ಹುಡುಕಿ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ತಾಯಿಗೆ ಮಾತು ಕೊಡ್ತಾನೆ ಬೊಮ್ಮಣ್ಣ. ಅವಾಗ ಎಲ್ಲ ಇಡೀ ನಾಡನ್ನು ಸುತ್ತಲೂ ಇರುವಂಥ ಸೊನ್ನಲಿಗೆ ಸುತ್ತಿರುವಂಥ ಎಲ್ಲ ನಾಡನ್ನು ಹುಡುಕಿ ಕೊನೆಗೆ ಅಂತಾರ, ಯಾರು ಹುಡುಕಿದರೂ ಸಹಿತ ಸಿದ್ದರಾಮ ಸಿಗಲಿಲ್ಲ. ಸಿದ್ದರಾಮ ಆ ಪ್ರದೇಶವನ್ನು ಬಿಟ್ಟು ಶ್ರೀಶೈಲದ ಮಲ್ಲಯ್ಯನ ದರ್ಶನಕ್ಕಾಗಿ ಪಾದಯಾತ್ರೆಗಳೊಂದಿಗೆ ಹೊರಟ. ಹೋದ ಇತ್ತ ತಂದೆ ತಾಯಿಗಳ ಹುಡುಕಾಟ ಎಲ್ಲಿಯೂ ಸಿಗೋದಿಲ್ಲ. ಕೊನೆಗೆ ಸಿದ್ದರಾಮನ ತಾಯಿ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ತಂದೆಯಾಗಿರುವಂಥ ಮುದ್ದುಗೌಡ ಬರ್ತಾನೆ. ಏನ್ರಿ ನಿಮ್ಮ ಮಗ ಸಿಕ್ಕಿನಲ್ಲಿ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಇಲ್ಲಮ್ಮ ಮಗ ಸಿಗಲಿಲ್ಲ. ಆದರೆ ಒಂದು ಸುದ್ದಿ ಗೊತ್ತಾಗ್ಯದ, ಶ್ರೀಶೈಲಕ್ಕೆ ಹೋಗುವಂತ ಕಂಬಿಯನ್ನು ಹೊತ್ತುಕೊಂಡು ಹೋಗುವಂತ ಕಂಬಿ ಸದ್ಭಕ್ತರ ಜೊತೆ ನಮ್ಮ ಮಗ, ಚಿಕ್ಕ ವಯಸ್ಸಿನ ಮಗ ಹೋಗ್ಯಾನ ಅನ್ನುವಂಥ ಸೂಚನೆಯನ್ನು ಜನಗಳು ಕೊಟ್ಟಾರ. ಅದಕ್ಕೆ ಶ್ರೀಶೈಲಕ್ಕೆ ಹೋಗಿರಬಹುದು ನಮ್ಮ ಮಗ ಅಂತ ಮುದ್ದುಗೌಡರು ಹೆಂಡತಿಗೆ ಹೇಳಿದ ಮೇಲೆ ಸಮಾಧಾನ ಪಡ್ತಾಳ. ಆ ಕ್ಷಣದೊಳಗ ಬೊಮ್ಮಣ್ಣ ಅಂತ, ನಮ್ಮ ಚಿಂತೆ ಮಾಡಬೇಡ, ಈ ಕ್ಷಣದೊಳಗ ನಾನು ಶ್ರೀಶೈಲಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ ನನ್ನ ತಮ್ಮನನ್ನ ಅಂತ ತಿಳ್ಕೊಂಡ ಬೊಮ್ಮಣ್ಣ ಶ್ರೀಶೈಲಕ್ಕೆ ಹೋದ. ಇತ್ತ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಮಾಡಿಕೊಂಡು ಬಂದಿರುವಂಥ ಎಲ್ಲ ಕಂಬಿ ಸದ್ಭಕ್ತರು ಆ ದೇವಸ್ಥಾನದಲ್ಲಿರುವಂಥ ಶ್ರೀಶೈಲದ ಮಲ್ಲಯ್ಯನನ್ನು ಭೇಟಿಯಾದ, ನಮಸ್ಕಾರ ಮಾಡಿದರು. ಪಾದಯಾತ್ರೆ ಮುಗಿದ ಮೇಲೆ ನಡುವೆ ಕೇಳ್ತಾನೆ ಸಿದ್ದರಾಮ, ಎಲ್ಲದಾನ ನನ್ನ ಮಲ್ಲಯ್ಯ ಎಲ್ಲದಾನ ಅಂತ ಕೇಳಿದಾಗ ಸದ್ಭಕ್ತರಂತಾರ, ದೂರದಲ್ಲಿರುವಂಥ ಗೋಪುರವನ್ನು ತೋರಿಸ್ತಾರ. ಇದೇ ಮಲ್ಲಯ್ಯನ ಗೋಪುರ. ಈ ಗೋಪುರವನ್ನು ಒಂದು ಸಾರಿ ಕಣ್ಣಿನಿಂದ ನೋಡಿಬಿಟ್ರೆ ಸಾಕು, ಪುನರ್ಜನ್ಮ ಅನ್ನೋದಿಲ್ಲ ಅಂತ ಶಾಸ್ತ್ರಗಳು ಹೇಳ್ತಾವ. ಅದಕ್ಕೆ ಒಂದು ಸಾರಿ ಕಣ್ಣಿನಿಂದ ಶ್ರೀಶೈಲದ ಗೋಪುರವನ್ನು ನೋಡಿಬಿಡುವಂತ ತಿಳ್ಕೊಂಡು ಭಕ್ತರೆಲ್ಲರೂ ಹೇಳಿದಾಗ ಸಿದ್ದರಾಮ ಅಂತಾರ, ಗೋಪುರವನ್ನು ನೋಡುವುದಕ್ಕಾಗಿ ನಾನು ಬಂದಿಲ್ಲ, ಸಾಕ್ಷಾತ್ ಜಂಗಮನ ಸ್ವರೂಪಿಯಾಗಿರುವಂಥ ಮಲ್ಲಯ್ಯನನ್ನು ನೋಡೋದಕ್ಕಾಗಿ ಬಂದೀನಿ ಅಂತ ತಿಳ್ಕೊಂಡು ಅದು ಉತ್ತರವನ್ನು ಕೊಟ್ಟಾಗ ಎಲ್ಲ ಸದ್ಭಕ್ತರು ಕರ್ಕೊಂಡು ಹೋಗಿ ಬೆಳಗಿನ ಜಾವ ಶ್ರೀಶೈಲವನ್ನು ಮುಟ್ಟಿದ ಮೇಲೆ ಆ ಶ್ರೀಶೈಲದಲ್ಲಿ ಸ್ನಾನವನ್ನು ಮುಗಿಸಿ ಆ ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದ ಮುಂದೆ ಕರ್ಕೊಂಡು ಹೋಗಿ ಸಿದ್ದರಾಮನನ್ನು ಕುಂದಿರಿಸ್ತಾರ. ಮಂಗಳಾರತಿಗಳಾಗ್ತಾವ. ಅರ್ಚಕರು ಪೂಜೆಯನ್ನು ಸಲ್ಲಿಸಿದ ಮೇಲೆ ಮಂಗಳ ಮುಗಿದ ಮೇಲೆ ಅವಾಗ ಸಿದ್ದರಾಮ ಕೇಳ್ತಾನೆ, ಮಲ್ಲಯ್ಯ ಎಲ್ಲದಾನ? ಸೇರಿರುವಂಥ ಭಕ್ತರಂತಾರ, ಇವನೇ ಮಲ್ಲಯ್ಯ. ನೀವು ಇವನು ಮಲ್ಲಯ್ಯ ಅಂತ ಹೇಳಬೇಡ, ಕಲ್ಲು ಲಿಂಗವನ್ನು ನನ್ನ ಮಲ್ಲಯ್ಯ ಅಂತ ಹೇಳಿದರೆ ನಾವು ಒಪ್ಪೋದಿಲ್ಲ. ಮಲ್ಲಯ್ಯ ಯಾರು ಅಂದರೆ ಕಾವಿಯ ಉಡುಗೆಯನ್ನು ಮುಟ್ಟಿರುವಂಥ, ಕಾವಿಯ ಉಡುಗೆಯನ್ನು ತೊಟ್ಟಿರುವಂಥವನು ಮಲ್ಲಯ್ಯ. ಕೇಶಗಳನ್ನು ಬಿಟ್ಟಿರುವಂಥ ಮಲ್ಲಯ್ಯ. ಕೊರಳೊಳಗ ರುದ್ರಾಕ್ಷಿನ ಹಾಕಿದಾತ ಮಲ್ಲಯ್ಯ. ಕಾಲೊಳಗ ಅಂಗುಷ್ಟದ ಆವಿಗೆಗಳನ್ನು ಧರಿಸಿದಾತ ಮಲ್ಲಯ್ಯ. ಕೈಯೊಳಗ ದಂಡ ಕಮಂಡಲವನ್ನು ಹಿಡಿದು ಆತ ನನಗೆ ದರ್ಶನವನ್ನು ಕೊಟ್ಟಾನಲ್ಲ ಅಂತ ಮಲ್ಲಯ್ಯ ನನಗೆ ಬೇಕು, ಈ ಕಲ್ಲು ಲಿಂಗ ಮಲ್ಲಯ್ಯ ಅಲ್ಲ ಅಂತ ಸಿದ್ದರಾಮ ಒಪ್ಪಿಕೊಳ್ತಾನೆ. ಯಾವಾಗ ಒಪ್ಪಿಕೊಂಡ ಆ ಕ್ಷಣದೊಳಗೆ ಸೇರಿರುವ ಭಕ್ತರು ಅಂತಾರ, ಇವನೇ ಮಲ್ಲಯ್ಯ, ನೀನು ಯಾವ ಮಲ್ಲಯ್ಯನನ್ನು ಹುಡುಕ್ತೀಯೋ ನಮಗೆ ಗೊತ್ತಿಲ್ಲ ಅಂದಾಗ ಆ ಮಲ್ಲಯ್ಯ ನನಗೆ ಸಿಗುವವರೆಗೂ ನಾ ಶ್ರೀಶೈಲವನ್ನು ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿ ಆ ಗದ್ದಿಗೆಯನ್ನು, ಆ ಲಿಂಗವನ್ನು ಬಿಟ್ಟ. ಕೈಯೊಳಗ ಬುತ್ತಿಯನ್ನು ಹಿಡ್ಕೊಂಡು ಮಲ್ಲಯ್ಯ
ಪ್ರವೇಶ ಮಾಡಿದ. ಎಲ್ಲ ಹಳ್ಳ ಕೊಳ್ಳಗಳನ್ನು ಪರ್ವತಗಳನ್ನು ತಿರುಗಿದ. ಮಲ್ಲಯ್ಯನನ್ನು ನೋಡಿದ, ಎಲ್ಲಿಯೂ ಮಲ್ಲಯ್ಯ ಕಾಣಲಿಲ್ಲ. ಚಿಕ್ಕ ವಯಸ್ಸಿನ ಸಿದ್ದರಾಮ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾನೆ. ಮಲ್ಲಯ್ಯನ ದರ್ಶನ ನನಗಾಗ್ತಾ ಇಲ್ಲಲ್ಲ, ಮಲ್ಲಯ್ಯ ನನಗೆ ಕಾಣ್ತಾ ಇಲ್ಲಲ್ಲ, ಇನ್ನು ಕೊನೆಯ ಗಳಿಗೆಯೊಳಗೆ ಮಲ್ಲಯ್ಯ ದರ್ಶನವನ್ನು ಕೊಟ್ಟರೆ ಮಾತ್ರ ಪ್ರಾಣವನ್ನು ಇಡುತ್ತೇನೆ, ಇಲ್ಲ ಅಂದರೆ ನನ್ನ ಪ್ರಾಣವನ್ನು ಇದೇ ಕಾಡಿನೊಳಗೆ ಸಮರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ರುದ್ರಗಮ್ಮರಿ ಅಂತ ತಿಳ್ಕೊಂಡು ಒಂದು ರುದ್ರಗಮ್ಮಡ ಅಂತ ಒಂದು ಕೊಳ್ಳ ಇರ್ತದೆ. ರುದ್ರಗಮ್ಮಡ, ಆ ರುದ್ರಗಮ್ಮಡ ಅನ್ನುವಂಥ ಕೊಳ್ಳದ ಮೇಲೆ ನಿಂದಿರ್ತಾನ. ನಿಂತು ಹೇಳ್ತಾನೆ, ಏ ಮಲ್ಲಯ್ಯ, ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದರೂ ಸಹಿತ ನನಗೆ ದರ್ಶನ ಕೊಡಲಿಲ್ಲಲ್ಲ, ನೀ ದರ್ಶನ ಕೊಡುವುದಕ್ಕಾಗಿ ನಾನು ಕೊನೆ ನಿರ್ಧಾರಕ್ಕೆ ಬಂದೀನಿ. ನನ್ನ ಪ್ರಾಣವನ್ನು ಈ ಕಮ್ಮರಿಯೊಳಗೆ ಹಾರಿ ನನ್ನ ಪ್ರಾಣವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಹರ ಹರ ಮಲ್ಲಯ್ಯ ಅಂತ ಜಿಗದ. ಅಲ್ಲೇನರ ಸಿದ್ದರಾಮ ಬಿದ್ದಿದ್ರೆ ಸಿದ್ದರಾಮನ ಒಂದು ತುಣುಕು ಎಲುಬು ಸಹಿತ ನಮಗೆ ಸಿಗುತ್ತಿದ್ದಿಲ್ಲ. ಅಂತ ಭಯಾನಕವಾಗಿರುವಂಥ ಕಮ್ಮರಿಯೊಳಗೆ ಜಿಗದ. ಯಾವಾಗ ಸಿದ್ದರಾಮ ಜಿಗದ, ತದನಂತರದೊಳಗನೆ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಆ ಸಿದ್ದರಾಮನ ಕೈಯನ್ನು ಹಿಡಿತಾನೆ. ಏ ಸಿದ್ದರಾಮ, ಕೈ ಹಿಡಿದ, ಕೆಳಗೆ ಬೀಳಲಿಲ್ಲ. ಯಾವ ಭಕ್ತ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ, ಅಂತ ಭಕ್ತನಿಗೆ ಕಷ್ಟ ಇದ್ದಾಗ ಭಗವಂತ ಕೈ ಹಿಡದೇ ಹಿಡಿತಾನ ಅನ್ನುವಂಥ ನಿದರ್ಶನವನ್ನು ನಾವು ಕೇಳ್ತೀವಲ್ಲ. ಸಿದ್ದರಾಮನ ಕೈ ಹಿಡಿತಾನ. ನಾನು ನೋಡು, ಯಾರು ನಿನ್ನ ಕೈ ಹಿಡಿದವರು ಅಂದ್ಕೊಂಡು, ನಾನೇ ನಿಜವಾದ ಮಲ್ಲಯ್ಯ, ನಿನಗೆ ಹೊಲದೊಳಗ ಅಂಬ್ಲಿ ಮಜ್ಜಿಗೆಯನ್ನು ತಗೊಂಡು ಬಾ ಅಂತ ಹೇಳಿದ್ಯಲ್ಲ, ಅದೇ ಮಲ್ಲಯ್ಯ ನಾನು ಅಂತ ತಿಳ್ಕೊಂಡು ಕೈಯನ್ನು ಹಿಡಿದು ಮೇಲೆ ತಗೊಂಡು ತೊಡೆಯ ಮೇಲೆ ಕುಂಡ್ರಿಸಿ ಹೇಳ್ತಾನೆ, ಸಾಯ್ಬಾರ್ದಪ್ಪ, ಯಾಕೆ ಸಾಯ್ತಿ? ಮತ್ತು ಇಲ್ಲಿವರೆಗೂ ನನ್ನನ್ನು ಕಾಡಿದಿಲ್ಲ, ಕಾಣಬೇಕಾಗಿತ್ತು, ಕಾಣಲಿಲ್ಲ ಅಂತ ತಿಳ್ಕೊಂಡು ನೋವಿನೊಳಗೆ ನನ್ನ ಪ್ರಾಣವನ್ನು ಸಮರ್ಪಣೆ ಮಾಡೋಕ್ಕೆ ನಾನು ಸನ್ನದ್ಧನಾಗಿದ್ದೆ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಅಲ್ಲೇ ಮಲ್ಲಯ್ಯನ ಸಿದ್ದರಾಮನ ಸಂವಾದ ನಡೀತದೆ. ಮಲ್ಲಯ್ಯ ಅಂತಾನ, ನೀನು ಇನ್ಮೇಲೆ ನನ್ನನ್ನು ದರ್ಶನ ಪಡ್ಕೊಂಡ ಮೇಲೆ ನೀನು ನೇರವಾಗಿ ಸೊನ್ನಲಿಗೆಯೊಳಗೆ ಹೋಗು ಅಂದಾಗ, ನಾನು ಹೋಗೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಸಿದ್ದರಾಮ ಅಂತಾನ. ನೀನು ನನ್ನೊಂದಿಗೆ ಇರುವುದಕ್ಕಾಗಿ ಭೂಮಿಗೆ ಜನ್ಮವನ್ನು ತಾಳಿ ಬಂದಿಲ್ಲ, ಧರ್ಮ ಅಧೋಗತಿಗೆ ಹೋಗ್ತಿರ್ಬೇಕಾದ್ರೆ ಆಚಾರವಂತರು ಅನಾಚಾರಿಗಳಾಗುವಂಥ ಸಮಯ. ಅದಕ್ಕಾಗಿ ಸಾಕ್ಷಾತ್ ಭಗವಂತ ನಿನ್ನ ಸ್ವರೂಪದೊಳಗ ಈ ಭೂಮಿಗೆ ಜನಿಸ್ಯಾನಂದ್ರೆ ಧರ್ಮ ರಕ್ಷಣೆಯನ್ನು ಮಾಡುವುದು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಸಿದ್ದರಾಮನಿಗೆ ಪ್ರೀತಿಯ ಮಾತುಗಳನ್ನು ಆಡಿದ ಮೇಲೆ, ನಾನು ಹೋಗಲೇಬೇಕು ಅಂದ್ರೆ ನನಗೊಂದು ಮಾತು ಕೊಡಬೇಕು ಮಲ್ಲಯ್ಯ. ಏನು? ನೀನು ಇಲ್ಲಿ ಶ್ರೀಶೈಲದೊಳಗಿರುವ ಬದಲು ನನ್ನೊಂದಿಗೆ ಸೊನ್ನಲಿಗೆಯೊಳಗೆ ಉಳಿತೀನಿ ಅಂದ್ರೆ ಮಾತ್ರ ನಾ ಇಲ್ಲಿಂದ ಹೋಗ್ತೀನಿ, ಇಲ್ಲ ಅಂದ್ರೆ ನಾ ಇಲ್ಲೇ ಇರ್ತೀನಿ ಅಂತಾನೆ. ಅವಾಗ ಮಲ್ಲಯ್ಯ ಅಂತಾನ, ಇಂಥ ಸಮಯಕ್ಕೆ ಮಂದಾರದ ಗಿಡದ ಕೆಳಗ ಲಿಂಗ ರೂಪದೊಳಗ ಬಂದು ಸೊನ್ನಲಿಗೆಯೊಳಗೆ ನಾನು ಉದ್ಭವಿಸ್ತೇನೆ, ಅವಾಗಲೇ ನೀವು ತಿಳ್ಕೊಳ್ಬೇಕು ಎಂದು ಆ ಗಿಡದ ಬುಡಕ ಲಿಂಗ ಆಕಾರದೊಳಗೆ ಉದ್ಭವ ಆಗ್ತದೆ. ಆ ಲಿಂಗವೇ ನಾನು ಶ್ರೀಶೈಲದ ಮಲ್ಲಯ್ಯ ಅನ್ನುವಂಥ ಮಾತನ್ನು ನೆನಪಿಟ್ಟುಕೊಂಡು ಅದೇ ಲಿಂಗವನ್ನು ನೀನು ಪೂಜೆ ಮಾಡಬೇಕು, ಆ ಲಿಂಗಕ್ಕೊಂದು ಲಿಂಗ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅವಾಗ ಸಿದ್ದರಾಮ ಒತ್ಕೊಂಡು ಶ್ರೀಶೈಲವನ್ನು ಬಿಟ್ಟು ಮರಳಿ ಸೊನ್ನಲಿಗೆಗೆ ಬರ್ತಾನೆ. ಅದು ಏನಾಗುತ್ತೆ ಮುಂದೆ, ಆ ಲಿಂಗ ಹೇಗೆ ಯಾವ ಸಂದರ್ಭದೊಳಗೆ ಲಿಂಗ ಬಂದು ಅಲ್ಲೇ ಉದ್ಭವ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ನಾಳೆಗೆ ಚಿಂತನೆಯನ್ನು ಮಾಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತೇನೆ.